ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕೆಟ್ಟವರ ಜೊತೆ ಇದ್ದರೆ ಒಳ್ಳೆಯವನು ಉಳಿಯೋದಿಲ್ಲ ಅನ್ನೋ ಮಾತನ್ನು ಕೇಳಿದ್ದೀರಾ ಸ್ನೇಹಿತರೆ? ನಿಮ್ಮ ಸಂಘ ನಿಮ್ಮ ಜೀವನವನ್ನು ನಾಶ ಮಾಡ್ತಿದೆಯಾ? ನೀವು ಯಾರ ಜೊತೆ ಇರುತ್ತೀರೋ ಅದೇ ನಿಮ್ಮ ಭವಿಷ್ಯ ಆಗ್ತಿದೆಯಾ? ತಪ್ಪು ಸಂಘದಲ್ಲಿ ಇದ್ದೀರಾ? ಒಳ್ಳೆಯವನಾಗಿದ್ದರೂ ತಪ್ಪು ಜನರ ಜೊತೆ ಇದ್ದರೆ ಜೀವನದ ದಾರಿ ತಪ್ಪುತ್ತೆ. ಹಾಗಾದರೆ ವಿಶ್ವಗುರು ಬಸವಣ್ಣನವರು ಬರೆದಿರ್ತಕ್ಕಂತಹ ಅಂತಹ ಅದ್ಭುತವಾದ ವಚನವನ್ನೊಮ್ಮೆ ಕೇಳೋಣ ಸ್ನೇಹಿತರೆ. ವಚನವು ಹೀಗಿದೆ ನೋಡಿ: ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ಸಿಂಗಾರವ ಮಾಡಿದಂತೆ ಕುಚಿತ್ತರ ಸಂಘ ಸುಸಂಗಿಗೆ ಸಂಘವಲ್ಲ, ಗುರುಗಂಜಿ ಮಾಣಿಕ್ಯಕ್ಕೆ ಸರಿಯಪ್ಪುದೇ ಕೂಡಲ ಸಂಗಮ ದೇವ. ನೋಡಿ, 4 ಸಾಲಿನಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಅಡಗಿದೆ ಅಂದರೆ, ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಯ ಸಿಂಗಾರವ ಮಾಡಿದಂತೆ ಕುಚಿತ್ತರ ಸಂಘ ಸುಸಂಗಿಗೆ ಸಂಘವಲ್ಲ, ಗುರುಗಂಜಿ ಮಾಣಿಕ್ಯಕ್ಕೆ ಸರಿಯಪ್ಪುದೇ ಕೂಡಲ ಸಂಗಮ ದೇವ. ಈ ಒಂದು ವಚನದಲ್ಲೇ ಜೀವನದ ಒಂದು ದೊಡ್ಡ ಸತ್ಯ ಅಡಗಿದೆ ನೋಡಿ. ನಾವು ಜೀವನದಲ್ಲಿ ಯಾರ ಸಂಘದಲ್ಲಿ ಇರ್ತೀವಿ ಅದೇ ನಮ್ಮನ್ನು ರೂಪಿಸುತ್ತೆ. ಅಂದರೆ ಒಬ್ಬ ಮನುಷ್ಯನನ್ನ ಅವನ ಸ್ನೇಹಿತರಿಂದ ಗುರುತಿಸಬಹುದು ಅನ್ನೋ ಮಾತು ನೀವು ಕೇಳಿದ್ದೀರಾ? ಅದು ನಿಜಾನೇ ನೋಡಿ. ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಯೋಚನೆಗಳಿರುವವನು, ಆದರೆ ಅವನು ದಿನವೂ ಕೆಟ್ಟವರ ಜೊತೆ ಇದ್ದರೆ ಏನಾಗುತ್ತೆ? ಮೊದಲಿಗೆ ಅವನು ಬದಲಾಗುವುದಿಲ್ಲ ಅಂತ ಅನ್ನಿಸ್ಬೋದು. ನಾನು ಸ್ಟ್ರಾಂಗ್ ಆಗಿದ್ದೀನಿ, ನನಗೇನು ಆಗಲ್ಲ ಅಂತಲೂ ಕೂಡ ಹೇಳ್ಬಹುದು. ಆದರೆ ನಿಧಾನವಾಗಿ ಅವನ ಯೋಚನೆ ಬದಲಾಗುತ್ತೆ, ಅವನ ಮಾತುಗಳು ಕೂಡ ಬದಲಾಗುತ್ತೆ, ಅವನ ಹವ್ಯಾಸಗಳು ಕೂಡ ಬದಲಾಗುತ್ತೆ, ಅವನ ನಿರ್ಧಾರವೂ ಕೂಡ ಬದಲಾಗುತ್ತೆ. ಇದೇ ಸಂಘದ ಪ್ರಭಾವ ಅಂತ ಹೇಳ್ಬಹುದು. ತೊತ್ತಿನ ಕೊರಳಲ್ಲಿ ಹೊಂಬಿತ್ತಾಳೆಗೆ ಎಷ್ಟು ಸಿಂಗಾರ ಮಾಡಿದರೂ ಅದು ಚಿನ್ನವಾಗುವುದಿಲ್ಲ, ಅದರ ಮೌಲ್ಯ ಬದಲಾಗೋದಿಲ್ಲ. ಅದೇ ರೀತಿ ಕೆಟ್ಟವರ ಸಂಘದಲ್ಲಿ ಇರುವವನು ಎಷ್ಟು ಹೊರಗೆ ಒಳ್ಳೆಯದಾಗಿ ಕಾಣಿಸಿಕೊಂಡರೂ ಕೂಡ ಅವನೊಳಗಿನ ಗುಣಗಳು ನಿಧಾನವಾಗಿ ಕುಸಿಯುತ್ತೆ. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಗುರುಗಂಜಿ ಒಂದು ಸಣ್ಣ ಬೀಜ. ಅದನ್ನು ನೀವು ಎಷ್ಟೇ ಪಾಲಿಷ್ ಮಾಡಿದ್ರೂ ಅದು ಯಾವತ್ತೂ ಕೂಡ ಮಾಣಿಕ್ಯ ಆಗಲ್ಲ. ಇದು ನಮಗೆ ಏನು ಹೇಳುತ್ತೆ ಅಂದರೆ, ಹೊರಗಿನ ಸಿಂಗಾರ ಮುಖ್ಯವಲ್ಲ, ಒಳಗಿನ ಗುಣ ಮುಖ್ಯ ಅಂತ. ಆದರೆ ಆ ಗುಣವನ್ನು ಉಳಿಸಿಕೊಳ್ಳೋಕೆ ಸರಿಯಾದ ಸಂಘ ಇರಬೇಕು, ಸರಿಯಾದ ಒಂದು ವಾತಾವರಣ ಇರಬೇಕು. ಅಂದರೆ ಇಂದಿನ ಕಾಲದಲ್ಲಿ ನಾವೆಲ್ಲರೂ ಬ್ಯುಸಿಯಾಗಿದ್ದೇವೆ. ಹಣ, ಕೆಲಸ, ಸೋಷಿಯಲ್ ಮೀಡಿಯಾ ಇವುಗಳ ಮಧ್ಯೆ ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆ ಅನ್ನುವುದೇ ನಮಗೆ ಗಮನ ಇರೋದಿಲ್ಲ. ಅಂದರೆ ಸತ್ಯ ಏನಂದರೆ, ನಾವು ಯಾರ ಜೊತೆ ಹೆಚ್ಚು ಸಮಯವನ್ನು ಕಳೆಯುತ್ತೇವೋ ಅವರಂತೆಯೇ ಆಗ್ತೇವೆ. ನೀವು ಪಾಸಿಟಿವ್ ಜನರ ಜೊತೆ ಇದ್ದರೆ ನಿಮ್ಮ ಯೋಚನೆ ಪಾಸಿಟಿವ್ ಆಗುತ್ತೆ. ನೀವು ನೆಗೆಟಿವ್ ಜನರ ಜೊತೆ ಇದ್ದರೆ ನಿಮ್ಮ ಜೀವನ ನೆಗೆಟಿವ್ ಆಗುತ್ತೆ. ಇದು ಸಿಂಪಲ್ ರೂಲ್ಸ್ ನೋಡಿ. ಈಗ ಒಬ್ಬ ವಿದ್ಯಾರ್ಥಿ ಅವನು ಒಳ್ಳೆಯವನಾಗಿರಬಹುದು, ಆದರೆ ಅವನು ಕೆಟ್ಟ ಸ್ನೇಹಿತರ ಜೊತೆ ಇದ್ದರೆ ಅವನ ಫ್ಯೂಚರ್ ಏನಾಗುತ್ತೆ? ಅವನು ಏನು ಮಾಡ್ತಾನೆ? ಅವನ ಫೋಕಸ್ ಎಲ್ಲಿ ಹೋಗುತ್ತೆ? ಅವನ ಜೀವನದ ದಾರಿ ತಪ್ಪುತ್ತೆ. ಇದೇ ಸಂಘಕ್ಕೆ ಇರುವಂತಹ ಒಂದು ಶಕ್ತಿ. ಇನ್ನೊಂದು ಕಡೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅವನು ಒಳ್ಳೆಯವನು, ಸ್ನೇಹಿತರ ಜೊತೆ ಇದ್ದರೆ, ಒಳ್ಳೆಯ ಒಂದು ಸ್ನೇಹಿತರ ಸಹವಾಸವನ್ನು ಮಾಡಿದ್ರೆ ಅವನು ಮೋಟಿವೇಟ್ ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ, ಅವರು ಇನ್ಸ್ಪೈರ್ ಮಾಡ್ತಾರೆ, ಅವನ ಜೀವನ ಏರುತ್ತೆ. ಆದ್ದರಿಂದ ಬಸವಣ್ಣನವರು ಹೇಳ್ತಾರೆ, ಕುಚಿತ್ತರ ಸಂಘ ಸುಸಂಗಿಗೆ ಸಂಘವಲ್ಲ. ಅಂದರೆ ಕೆಟ್ಟವರ ಜೊತೆ ಇರುವುದನ್ನು ಒಳ್ಳೆಯ ಸಂಘ ಅಂತ ಕರೆಯಲಾಗುವುದಿಲ್ಲ ಅಂತ. ಇದು ತುಂಬ ಪವರ್ಫುಲ್ ಲೈನ್ ನೋಡಿ. ಇದನ್ನು ನಾವು ಜೀವನದಲ್ಲಿ ಅಪ್ಲೈ ಮಾಡಬೇಕು. ಇವತ್ತು ನಾವು ಕೇಳಬೇಕು, ನಾನು ಯಾರ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದೇನೆ? ಅವರು ನನ್ನನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರಾ ಅಥವಾ ಹಿಂದೆ ತಳ್ತಾರಾ? ಈ ಪ್ರಶ್ನೆ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು ನೋಡಿ. ಈ ಸಂಘದ ಪ್ರಭಾವದಿಂದ ತಪ್ಪಿಸಿಕೊಳ್ಳೋಕೆ ಮೊದಲಿಗೆ ಏನು ಬೇಕು? ನಾವು ನಮ್ಮ ಒಂದು ಸರ್ಕಲ್ ನೋಡಬೇಕು. ನಮ್ಮ ಸ್ನೇಹಿತರು, ನಮ್ಮ ಎನ್ವೈರ್ಮೆಂಟು, ನಮ್ಮ ಡೈಲಿ ರೊಟೀನು, ಇವೆಲ್ಲ ನಮ್ಮ ಫ್ಯೂಚರ್ ಕಡೆ ಒಂದು ಪಾಸಿಟಿವ್ ಮಾಡುತ್ತೆ. ಒಂದು ಒಳ್ಳೆಯ ಸಂಘ ಅಂದರೆ ಏನು? ಸತ್ಯ ಹೇಳುವುದು, ಸಪೋರ್ಟ್ ಮಾಡುವುದು, ಮೋಟಿವೇಟ್ ಮಾಡುವುದು, ನಿಮ್ಮ ಬೆಳವಣಿಗೆಯನ್ನು ಬಯಸುವವರು, ಇವರೇ ಒಳ್ಳೆಯವರ ಸಂಘ. ಕೆಟ್ಟ ಸಂಘ ಅಂದರೆ ಏನು? ಟೈಮ್ ವೇಸ್ಟ್ ಮಾಡುವವರು, ನೆಗೆಟಿವ್ ಆಗಿ ಮಾತಾಡೋರು, ತಪ್ಪು ದಾರಿಗೆ ಕರೆದುಕೊಂಡು ಹೋಗುವರು. ಇದರಿಂದ ದೂರ ಇರಬೇಕು. ಇದು ಈಸಿ ಅಲ್ಲ, ಆದರೆ ಇದು ಅಗತ್ಯ ಕೂಡ. ನೀವು ನಿಮ್ಮ ಜೀವನವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ನಿಮ್ಮ ಸಂಘವನ್ನು ಚೇಂಜ್ ಮಾಡಬೇಕು. ಅದು ನಿಮ್ಮ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್, ಹಣಕ್ಕಿಂತ ಮುಖ್ಯ ಇದ್ದಂಗೆ. ಈ ಸರಿಯಾದ ಸಂಘ, ಕೊನೆಯಲ್ಲಿ ಈ ವಚನ ನಮಗೆ ಒಂದೇ ಮಾತು ಹೇಳುತ್ತೆ ನೋಡಿ: ಸಂಘವೇ ಜೀವನ. ನೀವು ಸರಿಯಾದ ಸಂಘವನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನ ಸರಿಯಾಗಿರುತ್ತೆ. ತಪ್ಪು ಸಂಘವನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನ ಕಷ್ಟವಾಗುತ್ತೆ. ಅದರಿಂದ ಇವತ್ತೇ ನಿರ್ಧಾರ ಮಾಡಿಬಿಡಿ, ನಾನು ಯಾರ ಜೊತೆ ಇರ್ತೇನೆ, ನಾನು ಯಾರಂತೆ ಆಗಬೇಕು ಅಂತ ಬಯಸ್ತೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಆನೆಸ್ಟಾಗಿ ಆನ್ಸರ್ ಮಾಡಿ. ನಿಮ್ಮ ಜೀವನ ಬದಲಾಯಿಸಲು ಇನ್ನೇನು ಬೇಡ.
ಈ ಒಂದು ವಚನ ಸಾಕು ನೋಡಿ, ಕೂಡಲ ಸಂಗಮ ದೇವ ಅಂತ ಕೊನೆಯಲ್ಲಿ ಹೇಳ್ತಾರೆ ನೋಡಿ ಬಸವಣ್ಣನವರು. ಎಷ್ಟು ಅದ್ಭುತವಾದ ಒಂದು ಅರ್ಥವನ್ನ ಕೊಡುತ್ತೆ ಈ ವಚನವನ್ನ ಮನಸ್ಸಿಂದ ಕೇಳಿ ಇದನ್ನು ಆದಷ್ಟು ಅನುಸರಿಸಿದ್ರೆ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬೆಳೆಯೋದು ಸಂಶಯವೇ ಇಲ್ಲ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಭಾವಾರ್ಥದೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.